ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 2023 ಮತ್ತು 24ನೇ ಸಾಲಿನಲ್ಲಿ 1.77 ಲಕ್ಷ ರು ಲಾಭ. ಎಂ ರಾಜಶೇಖರ್. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸೋಮವಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023 ಮತ್ತು 24ನೇ ಸಾಲಿನ ವಾರ್ಷಿಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಹಾಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆ ವಹಿಸಿದ ಸಹಕಾರ ಸಂಘದ ಅಧ್ಯಕ್ಷರಾದ ಎಂ ರಾಜಶೇಖರ್ ಮಾತನಾಡಿ, ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯಾಪ್ತಿಗೆ 16 ಗ್ರಾಮಗಳು ಒಳಗೊಂಡಿದ್ದು 3,000 ಮಂದಿ ಸದಸ್ಯರನ್ನ ಒಳಗೊಂಡು 2023 ಮತ್ತು 24ನೇ ಸಾಲಿನಲ್ಲಿ ಸಂಘವು ಉತ್ತಮ ಕಾರ್ಯ ಚಟುವಟಿಕೆ ನಡೆಸುತ್ತಿದ್ದು 1.77 ಲಕ್ಷ ರು ಲಾಭ ಗಳಿಸಿದೆ. ಮುಂದಿನ ದಿನಗಳಲ್ಲಿ ಕೂಡ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಸಾಲ ಸೌಲಭ್ಯ ನೀಡಲಾಗುವುದು. ಸಹಕಾರ ಸಂಘದ ಅಭಿವೃದ್ಧಿಗೆ ಎಲ್ಲಾ ಸದಸ್ಯರು, ನಿರ್ದೇಶಕರು, ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಸಲಹೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಪುಟ್ಟರಾಜು ವಾರ್ಷಿಕ ವರದಿ ಮತ್ತು ಲೆಕ್ಕ ತಪಾಸಣಾ ವರದಿ ಮತ್ತು ಆಯವ್ಯಯ ಮಂಡನೆ ಮಾಡಿ ಇನ್ನೂ ಹಲವಾರು ವಿಚಾರದ ಬಗ್ಗೆ ಅನುಮೋದನೆಯನ್ನ ಪಡೆದರು. ಈ ಸಭೆಯಲ್ಲಿ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಡಿಸಿ ಬಾಬುಸ್ವಾಮಿ, ನಿರ್ದೇಶಕರು ಹಾಗೂ ಎಲ್ಲಾ ಸದಸ್ಯರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಸನ್ಮಾನ್ಯ ಶ್ರೀ ಚಿಕ್ಕಮಹದೇವರವರು ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಕಾರ್ಯಕ್ರಮದ ವಿವರ: ದೇವತಾ ಪ್ರಾರ್ಥನೆ, ಸ್ವಾಗತ ಭಾಷಣ, ಉದ್ಘಾಟನೆ, ವಿಧಾನ ಮಂದಿರ ಸ್ವತಂತ್ರ ಸದಸ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದು, ವಾರ್ಷಿಕ ಮಹಾಸಭೆ ಆಹ್ವಾನ ಪತ್ರಿಕೆ ಓದಿ ರೆಕಾರ್ಡ್ ಮಾಡುವುದು, 2023-24ನೇ ಸಾಲಿನ ವಾರ್ಷಿಕ ವರದಿ ಓದಿ ಅಂಗೀಕರಿಸುವುದು, 2023-24ನೇ ಸಾಲಿನ ಹೆಚ್ಚಿಗೆ ಖರ್ಚು ಅಂಗೀಕರಿಸುವ ವಿಚಾರ, ಸಂಘದ 2024-25ನೇ ಸಾಲಿಗೆ ಲೆಕ್ಕ ಪರಿಶೋಧಕರ ನೇಮಕ ಮಾಡಲು ಒಪ್ಪಿಗೆ ವಿಚಾರ, ಸಂಘದ ಲಾಭಾಂಶ ವಿಲೇವಾರಿ ಮಾಡಲು ತೀರ್ಮಾನ ಕೈಗೊಳ್ಳುವ ವಿಚಾರ, ಸಹಕಾರ ಸಂಘದ ಸಮಗ್ರ ಬಯಲು ತಿದ್ದುಪಡಿ ವಿಚಾರ, 2023-24ನೇ ಸಾಲಿನ ಹೆಚ್ಚಿನ ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರ ವಿಚಾರಗಳು ಮತ್ತು ಅಧ್ಯಕ್ಷರ ಭಾಷಣ, ವಂದನಾ ಅರ್ಪಣೆ, ಖಾಸಗಿ ಅಂಶ. ವಾರ್ಷಿಕ ವರದಿ 2023-24. ಸನ್ಮಾನ್ಯ ಅಧ್ಯಕ್ಷರೇ, ಸಂಘದ ನಿರ್ದೇಶಕರುಗಳೇ, ಸಹಕಾರಿ ಬಂಧುಗಳೇ, ಸಹಕಾರ ಇಲಾಖೆ ಮುಖ್ಯಸ್ಥರೇ, ಜಿಲ್ಲಾ ಸಹಕಾರ ಕಾಯ್ದೆಗೆ ತಿದ್ದುಪಡಿ ಮಾಡುವ ಮೂಲಕ ದಿನಾಂಕ 28/6/1976ರಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಗೆಜೆಟ್ನಲ್ಲಿ ಪ್ರಕಟಿಸಿದ ಪ್ರಕಾರ ಈ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಬರುವ 15 ಗ್ರಾಮಗಳಿಂದ 6 ಸೇವಾ ಸಹಕಾರ ಸಂಘಗಳನ್ನು ವಿಲೀನಗೊಳಿಸಿ ದಿನಾಂಕ 28/9/1976ರಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.